ಸಿಂಪಲ್ ಸಾಂಬಾರು ಮಾಡೋಣ. ಇದಕ್ಕೆ ಆಯಿಲ್ ಹಾಕೊಳ್ಳೋಣ. ಸಾಸಿವೆ, ಗ್ರೀನ್ ಚಿಲ್ಲಿ, ಸಾಸಿವೆ ರೆಡಿ ಇದೆ. ಕರಿಬೇವು ಸೊಪ್ಪು, ಆನಿಯನ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಬ್ರೌನಿಶ್ ಆಗಲಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೆಡಿ ಇದೆ. 2 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಟೊಮೆಟೊ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿ ಆನಿಯನ್, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಡ್ರಮ್ ಸ್ಟಿಕ್ ಹಾಕೋಣ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಜೊತೆ, ಟೊಮೆಟೊ, ಆನಿಯನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆ. ಮತ್ತು ಬೀನ್ಸ್ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಪೊಟೇಟೊ, ಆಲೂಗೆಡ್ಡೆ ಹಾಕಿದ್ದೀನಿ ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ಹಳದಿ, ಅರಶಿನ, ಖಾರದ ಪುಡಿ ಹಾಕಿದ್ದೀನಿ ಖಾರಕ್ಕೆ ತಕ್ಕಷ್ಟು. ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬೇಳೆ ಹಾಕೋಣ. ಇದು ಬಂದು ಮೈಸೂರು ಬೇಳೆ, ಮಸೂರ್ ದಾಲ್ ಅಂತಾರೆ. ನಾನು ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ಆಯಿಲಲ್ಲಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೇಳೆ ಜೊತೆಗೂ. ನೋಡಿ ಕಲರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು. ನನಗೆ ಸಿಂಪಲ್ ಅನಿಸುತ್ತೆ. ಇದು ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಅವಾಗವಾಗ. ಇವಾಗ ಹಾಟ್ ವಾಟರ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ 2 ವಿಸಲ್ ಕೂಗ್ಸೋಣ. ಆಲ್ಮೋಸ್ಟ್ ರೆಡಿ ಇದೆ. ಇವಾಗ ವಿಶಲ್ ಹಾಕೋಣ. ಇವಾಗ ರೆಡಿ ಇದೆ, ಆಲ್ಮೋಸ್ಟ್ ರೆಡಿ ಇದೆ. ನೋಡಿ ನುಗ್ಗೆಕಾಯು ಇದಾಗಿಲ್ಲ ವಿಶಲ್ ಹಾಕಿದ್ದಕ್ಕೆ. ನುಗ್ಗೆಕಾಯಿ ಎಲ್ಲ ಹಾಗೇ ಇದೆ ನೋಡಿ, ಜಾಸ್ತಿ ಬೆಂದೂ ಇಲ್ಲ. 2 ವಿಸಲ್ ಹಾಕಬೇಕು. ಈ ಥರ ಒಂದೇ ಟೈಮು ಒಗ್ಗರಣೆ ಎಲ್ಲ ಮುಗಿದೋಗುತ್ತೆ, ತಡ್ಕ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಹುಣಸೆಹಣ್ಣು ಹಾಕ್ಕೊಳ್ಳೋಣ, ಸ್ಕ್ವೀಸ್ ಮಾಡಿರೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿಯಾಗಿದೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಈ ಥರ ಮಾಡೋದನ್ನು. ಇವಾಗ ರೆಡಿ ಇದೆ ನೋಡಿ, ಸಿಂಪಲ್ ಟೇಸ್ಟಿ ಡ್ರಮ್ ಸ್ಟಿಕ್ ಸಾಂಬಾರ್ ನೋಡಿ, ಸೂಪರ್.